ಸತ್ತ ವ್ಯಕ್ತಿಗಳ ಫೋಟೋವನ್ನು ಮನೆಯ ಈ ದಿಕ್ಕಿನಲ್ಲಿ ಹಾಕಿದ್ದರೆ ಅದನ್ನು ಈಗಲೇ ತೆಗೆಯಬೇಕು. ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸೋದಿಲ್ಲ. ಮನೆಯಲ್ಲಿ ದರಿದ್ರಗಳು ಎದುರಾಗುತ್ತೆ, ದೋಷಗಳು ಉಂಟಾಗುತ್ತೆ. ಯಾವುದೇ ಕಾರಣಕ್ಕೂ ಮನೆ ಉದ್ಧಾರ ಆಗೋದಿಲ್ಲ. ಪಿತೃವಿನ ಶಾಪಕ್ಕೆ ಗುರಿಯಾಗುತ್ತೀರಾ. ಆದ್ದರಿಂದ ಸತ್ತವರ ಫೋಟೋವನ್ನು ಯಾವ ದಿಕ್ಕಿಗೆ ಹಾಕಿದ್ರೆ ಒಳ್ಳೆಯದಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಕಮೆಂಟ್ ಹಾಕಿ, ಬೇರೆಯವ್ರಿಗೂ ಶೇರ್ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಆಗುತ್ತಲೇ ಹೋಗುತ್ತೆ. ಶಾಶ್ವತ ನೆಮ್ಮದಿ ಸಿಗಬೇಕು ಅಂದರೆ ಈ ಒಂದು ಕೆಲಸ ಮಾಡಬೇಕು. ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಸಮಸ್ಯೆಗಳು ಕೆಲವೊಂದು ಬಾರಿ ಸತ್ತ ವ್ಯಕ್ತಿಗಳ ದೋಷದಿಂದಲೂ ಕೂಡ ಆಗುತ್ತದೆ. ಅವರು ಸತ್ತ ಸಮಯವೂ ಕೂಡ ಇದು ಮುಖ್ಯವಾಗಿ ಗಮನಾರ್ಹವಾಗುವಂಥದ್ದಾಗುತ್ತದೆ. ಯಾವ ವ್ಯಕ್ತಿ ಸತ್ತ ಸಮಯದಲ್ಲಿ ಅವರ ಫೋಟೋವನ್ನು ಕೆಲವು ಬಾರಿ ನಿಮ್ಮ ಉತ್ತರ ದಿಕ್ಕಿಗೆ ಮುಖ ಮಾಡಿ ಹಾಕಿದರೆ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಹಾಕಿದರೆ, ಮನೆಗೆ ಒಳ ಪ್ರವೇಶ ಮಾಡುವ ಆಗ ಸತ್ತವರ ಫೋಟೋ ನೋಡುವಂತೆ ಹಾಕಿದ್ದರೂ ಕೂಡ ದೋಷಗಳು ಎದುರಾಗುತ್ತೆ. ಅವರು ಸತ್ತಂತಹ ವ್ಯಕ್ತಿಗಳಿಗೆ ಕೆಲವು ಬಾರಿ ಸಹಿಸಿಕೊಳ್ಳಲು ಸಾಧ್ಯವಾಗದಂತಹ ತೊಂದರೆಗಳು ಆತ್ಮ ಅನುಭವಿಸುತ್ತಿದ್ದಾಗ, ಇಂತಹ ದಿಕ್ಕಿನಲ್ಲಿ ಇದ್ದಾಗ ಅವರ ಫೋಟೋವನ್ನು ಅವರು ನೋಡಿದರೆ ತುಂಬಾ ಹಿಂಸೆ ಆಗುವ ಸಾಧ್ಯತೆ ಇರುತ್ತೆ. ಅವರು ಮಲಗುವ ಜಾಗದ ಕೋಣೆಯ ಮೇಲೆ ಹಾಕುವುದು ಅಥವಾ ಗೋಡೆಯ ಮೇಲೆ ಹಾಕುವುದು, ಇದನ್ನು ಮಾಡಬೇಡಿ. ಯಾವುದೇ ಕಾರಣಕ್ಕೂ ಇಂತಹ ತಪ್ಪು ಕೆಲಸಗಳನ್ನು ಮಾಡದಿರಿ. ಕೆಲವರು ದೇವರ ಮನೆಯಲ್ಲೇ ಫೋಟೋಗಳನ್ನಿಟ್ಟು ಪೂಜೆ ಮಾಡ್ತಾರೆ, ಆದರೆ ಇದು ತಪ್ಪಾಗುತ್ತೆ. ಯಾವುದೇ ಕಾರಣಕ್ಕೂ ಇಂತಹ ತಪ್ಪುಗಳನ್ನು ಮಾಡಬೇಡಿ. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹಾಕುವಂಥದ್ದು ಅಥವಾ ಮನೆಯ ಬಾಗಿಲಿನ ಪಕ್ಕದಲ್ಲಿ, ಮನೆ ಒಳಗಡೆ ಪ್ರವೇಶ ಮಾಡುತ್ತಿದ್ದಂತೆ ಅದರ ಪಕ್ಕದಲ್ಲಿರಬೇಕು, ಎದುರುಗಡೆ ಯಾವುದೇ ಕಾರಣಕ್ಕೂ ಇರಬಾರ್ದು. ಇಂತಹ ಜಾಗದಲ್ಲಿ ಸತ್ತ ವ್ಯಕ್ತಿಗಳ ಫೋಟೋವನ್ನು ಹಾಕುವುದರಿಂದ ಮನೆಗೆ ಒಳ್ಳೆಯದಾಗುತ್ತೆ. ಜೀವನದ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಸುಖ, ಶಾಂತಿ, ನೆಮ್ಮದಿ, ಆರ್ಥಿಕ ಅಭಿವೃದ್ಧಿ ಎಲ್ಲವೂ ತಾನೇ ಸಿಗುತ್ತೆ. ಅಂತಹ ಒಂದು ವಿಶೇಷ ಶಕ್ತಿ ಇರುವಂತಹ ಈ ಸತ್ತವರ ಫೋಟೋವನ್ನು ನಾವು ತಿಳಿಸ್ಕೊಟ್ಟಿರುವ ಹಾಗೆ ಈ ದಿಕ್ಕುಗಳಲ್ಲಿ ಹಾಕಬೇಕು. ಇನ್ನು ಕೆಲವರು ಮನೆಯಲ್ಲಿ ವಾಸ್ತುಗಳೇ ಸರಿಯಾಗಿರುವುದಿಲ್ಲ. ವಾಸ್ತು ದೋಷ ನಿವಾರಣೆಗೆ ಕೆಲವೊಂದು ದೈವ ಅನುಗ್ರಹ ಪ್ರಿಸಮ್ಗಳನ್ನು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ಕೊಡುತ್ತಾರೆ. ಅವರಿಂದ ಕೇಳಿ ಪಡೆದುಕೊಂಡು ಪೇಡೆಂಟ್ಗಳನ್ನು ಮನೆಯಲ್ಲಿಟ್ಟು ಪೂಜೆ ಮಾಡುತ್ತಾ ಬನ್ನಿ, ಎಲ್ಲವೂ ಒಳ್ಳೆಯದಾಗುತ್ತೆ. ಹಾಗೂ ಸತ್ತ ವ್ಯಕ್ತಿಗಳ ಫೋಟೋನ ನಾವು ತಿಳಿಸಿರುವ ಜಾಗದಲ್ಲೇ ಹಾಕಿದ್ರೆ ಶ್ರೇಷ್ಠವಾಗಿ ಕೆಲಸ ಆಗುತ್ತೆ. ನಿಮ್ಮ ಸಮಸ್ಯೆಗಳು ಏನಿದ್ರೂ, ಎಷ್ಟೇ ಕಠಿಣವಾಗಿದ್ದರೂ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪೂರ್ಣ ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತಾರೆ.